ಆಚಾರ್ಯ ಶ್ರೀ ಭಗವತ್ ಉಮಾಸ್ವಾಮಿ ವಿರಚಿತ ಶ್ರೀ ತತ್ವಾರ್ಥ ಸೂತ್ರ. ಮೋಕ್ಷಮಾರ್ಗಸ್ಯ ನೇತಾರಂ ಭಿತ್ತಾರಂ ಕರ್ಮಭೂಮೃತಾಂ ಜ್ಞಾತಾರಾಂ ಈಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. पंच परमेश्वर भगवान की जय हो. आचार्य उमास्वामी महाराज की जय हो. जिनवाणी माता की जय हो. ತತ್ವಾರ್ಥ ಸೂತ್ರ 4ನೆಯ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಭವನವಾಸಿ ಮತ್ತು ವ್ಯಂತರ ದೇವತೆಗಳ ಭೇದಗಳನ್ನು ತಿಳಿದೆವು. ಈಗ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಜ್ಯೋತಿಷ್ಕ ದೇವತೆಗಳ ಭೇದಗಳನ್ನು ತಿಳಿಸುತ್ತಾರೆ. ಸೂತ್ರ 12 ಜ್ಯೋತಿಷ್ಕಾಃ ಸೂರ್ಯಚಂದ್ರಮಸೌ ಗ್ರಹ ನಕ್ಷತ್ರ ಪ್ರಕೀರಣಕ ತಾರಕಾಶ್ಚ. ಅರ್ಥ: ಜ್ಯೋತಿಷ್ಕ ದೇವತೆಗಳಲ್ಲಿ 5 ಪ್ರಕಾರ ಇದೆ. ಅವು ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಮತ್ತು ಎಲ್ಲ ಕಡೆ ಹರಡಿರುವ ಪ್ರಕೀರಣಕ ಅಂದರೆ ತಾರೆ. ಇವೆಲ್ಲವೂ ಪ್ರಕಾಶಮಾನವಾಗಿ ಹೊಳೆಯುವುದರಿಂದ ಇವುಗಳನ್ನು ಜ್ಯೋತಿಷ್ಕರೆಂದು ಕರೆಯುವರು. ಸೂತ್ರದಲ್ಲಿ ಸೂರ್ಯ ಮತ್ತು ಚಂದ್ರರ ಪ್ರಧಾನತೆಯನ್ನು ತಿಳಿಸುವುದಕ್ಕಾಗಿ ಅವರನ್ನು ಸೂತ್ರದಲ್ಲಿ ಬೇರೆಯಾಗಿ ಇಡಲಾಗಿದೆ. ಏಕೆಂದರೆ ಗ್ರಹಾದಿಗಳಿಗಿಂತ ಅವರ ಪ್ರಭಾವ ಇತ್ಯಾದಿಗಳು ಅಧಿಕವಿರುತ್ತವೆ. ಅವುಗಳಲ್ಲಿ ಚಂದ್ರನು ಇಂದ್ರ ಇದ್ದಾನೆ ಮತ್ತು ಸೂರ್ಯನು ಪ್ರತೀಂದ್ರ ಇದ್ದಾನೆ. ಈ ಎಲ್ಲ ಜ್ಯೋತಿಷ್ಕ ದೇವತೆಗಳು ಮಧ್ಯಲೋಕದಲ್ಲಿ ವಾಸಿಸುತ್ತಾರೆ. ಭೂಮಿಯಿಂದ 790 ಯೋಜನ ಮೇಲೆ ತಾರೆಗಳು ವಿಹರಿಸುತ್ತವೆ. ಅವು ಎಲ್ಲ ಜ್ಯೋತಿಷ್ಕ ದೇವತೆಗಳ ಕೆಳಗಿವೆ. ತಾರೆಗಳಿಗಿಂತ 10 ಯೋಜನ ಮೇಲೆ ಸೂರ್ಯನ ವಿಮಾನ ಇದೆ. ಸೂರ್ಯನಿಗಿಂತ 80 ಯೋಜನ ಮೇಲೆ ಚಂದ್ರನ ವಿಮಾನ ಇದೆ. ಚಂದ್ರನಿಂದ 4 ಯೋಜನ ಮೇಲೆ ನಕ್ಷತ್ರಗಳು ಇವೆ. ನಕ್ಷತ್ರಗಿಂತ 4 ಯೋಜನ ಮೇಲೆ ಬುಧನ ವಿಮಾನವಿದೆ. ಬುಧನಿಗಿಂತ 3 ಯೋಜನ ಮೇಲೆ ಶುಕ್ರನ ವಿಮಾನ ಇದೆ. ಶುಕ್ರನಿಗಿಂತ 3 ಯೋಜನ ಮೇಲೆ ಬೃಹಸ್ಪತಿಯ ವಿಮಾನವಿದೆ. ಬೃಹಸ್ಪತಿಗಿಂತ 3 ಯೋಜನ ಮೇಲೆ ಮಂಗಳನ ವಿಮಾನವಿದೆ. ಮಂಗಳಗಿಂತ 3 ಯೋಜನ ಮೇಲೆ ಶನಿಯ ವಿಮಾನವಿದೆ. ಈ ರೀತಿ 110 ಯೋಜನ ದಪ್ಪದಲ್ಲಿ ಪೃಥ್ವಿಯಿಂದ 900 ಯೋಜನ ಎತ್ತರದವರೆಗೆ ಎಲ್ಲ ಜ್ಯೋತಿಷ್ಕ ದೇವತೆಗಳು ವಾಸಿಸುತ್ತಾರೆ. ಹಾಗೂ ತಿರ್ಯಕ್ ರೂಪದಿಂದ ಇವು ಘನೋಧಾಧಿ ವಲಯವರೆಗೆ ಹರಡಿಕೊಂಡಿವೆ. ಮುಂದಿನ ಸೂತ್ರದಲ್ಲಿ
ಜ್ಯೋತಿಷ್ಕ ದೇವತೆಗಳ ಗಮನವನ್ನು ತಿಳಿಸುತ್ತಾರೆ. ಸೂತ್ರ 13. ಮೇರು ಪ್ರದಕ್ಷಿಣಾ ನಿತ್ಯಗತಯೋ ನೃಲೋಕೆ. ಅರ್ಥ, ಜ್ಯೋತಿಷ್ಕ ದೇವತೆಗಳು ಮನುಷ್ಯ ಲೋಕದಲ್ಲಿ ಮೇರು ಪರ್ವತದ ಪ್ರದಕ್ಷಿಣೆ ಮಾಡುತ್ತಾ ಸದಾ ಗಮನ ಮಾಡುತ್ತಿರುತ್ತಾರೆ. 2.5 ದ್ವೀಪ ಮತ್ತು 2 ಸಮುದ್ರಗಳನ್ನು ಮನುಷ್ಯಲೋಕ ಎಂದು ಕರೆಯುವರು. ಮನುಷ್ಯಲೋಕದ ಜ್ಯೋತಿಷಿ ದೇವತೆಗಳು ಮೇರುವಿನಿಂದ 1121 ಯೋಜನ ದೂರವಿದ್ದು ಅದರ 4 ಕಡೆ ಸದಾ ಸುತ್ತುತ್ತಾ ಇರುತ್ತಾರೆ. ಜಂಬೂ ದ್ವೀಪದಲ್ಲಿ 2, ಲವಣ ಸಮುದ್ರದಲ್ಲಿ 4, ಧಾತಕಿ ಖಂಡದಲ್ಲಿ 12, ಕಾಲೋದಾಧಿಯಲ್ಲಿ 42 ಮತ್ತು ಪುಷ್ಕರಾರ್ಧದಲ್ಲಿ 22 ಚಂದ್ರಗಳಿವೆ. ಮತ್ತು 1 ಚಂದ್ರನ ಪರಿವಾರದಲ್ಲಿ 1 ಸೂರ್ಯ, 88 ಗ್ರಹ, 28 ನಕ್ಷತ್ರ ಮತ್ತು 66,925 ಕೋಟಾಕೋಟಿ ತಾರೆಗಳು ಇರುತ್ತವೆ. ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಜ್ಯೋತಿಷ್ಕ ದೇವತೆಗಳ ಗಮನದಿಂದಲೇ ಕಾಲದ ವ್ಯವಹಾರ ಆಗುತ್ತವೆ ಎಂಬುದನ್ನು ಈ ಸೂತ್ರದಲ್ಲಿ ತಿಳಿಸುತ್ತಾರೆ. ಸೂತ್ರ 14. ತತ್ಕೃತ ಕಾಲ ವಿಭಾಗಾಃ. ಅರ್ಥ, ಆ ಜ್ಯೋತಿಷ್ಕ ದೇವತೆಗಳ ಗಮನದಿಂದ ಕಾಲದ ವಿಭಾಗವಾಗುತ್ತದೆ. ಕಾಲವು 2 ಪ್ರಕಾರವಾಗಿದೆ: ವ್ಯವಹಾರ ಕಾಲ ಮತ್ತು ನಿಶ್ಚಯ ಕಾಲ. ಸೆಕೆಂಡು, ನಿಮಿಷ, ಘಳಿಗೆ, ಮುಹೂರ್ತ, ದಿನ, ರಾತ್ರಿ, ಪಕ್ಷ, ಮಾಸ ಮೊದಲಾದವುಗಳನ್ನು ವ್ಯವಹಾರ ಕಾಲ ಎಂದು ಕರೆಯುವರು. ಈ ವ್ಯವಹಾರ ಕಾಲವು ಸೂರ್ಯ ಚಂದ್ರರ ಗತಿಯಿಂದಲೇ ತಿಳಿದುಬರುತ್ತದೆ ಹಾಗೂ ಇದರಿಂದಲೇ ನಿಶ್ಚಯ ಕಾಲದ ಬೋಧವಾಗುತ್ತದೆ. ಅದರ ವರ್ಣನೆಯನ್ನು ಮುಂದೆ 5ನೆಯ ಅಧ್ಯಾಯದಲ್ಲಿ ಮಾಡಲಾಗುತ್ತದೆ. ಈಗ ಸೂತ್ರಕಾರರು ಮನುಷ್ಯಲೋಕದ ಹೊರಗೆ ಇರುವ ಜ್ಯೋತಿಷ್ಕ ದೇವತೆಗಳ ಸ್ಥಿತಿಯನ್ನು ತಿಳಿಸುತ್ತಾರೆ. ಸೂತ್ರ 15. ಬಹಿರವಸ್ಥಿತಾಃ. ಅರ್ಥ, ಮನುಷ್ಯಲೋಕದ ಹೊರಗಡೆ ಜ್ಯೋತಿಷ್ಕ ದೇವತೆಗಳು ಅವಸ್ಥಿತರಾಗಿ ಇರುತ್ತಾರೆ, ಅಂದರೆ ಗಮನ ಮಾಡುವುದಿಲ್ಲ. ಮನುಷ್ಯಲೋಕದ ಜ್ಯೋತಿಷ್ಕ ದೇವತೆಗಳು ನಿತ್ಯ ಗಮನವನ್ನು ತಿಳಿಸುವುದರಿಂದಲೇ ಈ ಸೂತ್ರದಲ್ಲಿ ಹೊರಗಿನ ಜ್ಯೋತಿಷ್ಕ ದೇವತೆಗಳು ಗಮನ ಮಾಡುವುದಿಲ್ಲ ಎಂಬ ವಿಷಯವನ್ನು ಇಲ್ಲಿ ತಿಳಿದುಬರುತ್ತದೆ. ಹೀಗಿದ್ದ ಮೇಲೆ ಆ ವಿಷಯವನ್ನು ತಿಳಿಸಲು ಬಹಿರವಸ್ಥಿತಾಃ ಎಂದು ಸೂತ್ರ ರಚಿಸಿರುವುದು ವ್ಯರ್ಥವಲ್ಲವೇ ಎಂದು ಪ್ರಶ್ನೆ. ಅದಕ್ಕೆ ಸಮಾಧಾನ,
ಈ ಸೂತ್ರವು ವ್ಯರ್ಥವಲ್ಲ. ಏಕೆಂದರೆ ಮನುಷ್ಯ ಲೋಕದ ಹೊರಗಡೆ ಜ್ಯೋತಿಷ್ಕ ದೇವತೆಗಳ ಅಸ್ತಿತ್ವವೇ ಇನ್ನೂ ಸಿದ್ಧವಾಗಿಲ್ಲ. ಆದ್ದರಿಂದ ಮನುಷ್ಯ ಲೋಕದ ಹೊರಗಡೆ ಜ್ಯೋತಿಷಿ ದೇವರಿದ್ದಾರೆ ಮತ್ತು ಅವರು ಚಲಿಸುವುದಿಲ್ಲ. ಈ ಎರಡೂ ವಿಷಯಗಳನ್ನು ತಿಳಿಸಲು ಬಹಿರವಸ್ಥಿತಾಃ ಎಂಬ ಸೂತ್ರವನ್ನು ತಿಳಿಸಿದ್ದಾರೆ. ಇಲ್ಲಿಗೆ ಜ್ಯೋತಿಷ್ಕ ದೇವತೆಗಳ ವರ್ಣನೆಯು ಮುಗಿಯುತ್ತದೆ. ಮುಂದಿನ ಸೂತ್ರದಲ್ಲಿ ವೈಮಾನಿಕ ದೇವತೆಗಳ ಭೇದಗಳನ್ನು ತಿಳಿಯಲು ಇದ್ದೇವೆ. पंचपरमेष्टि भगवान की जय हो. आचार्य श्री उमा स्वामी महाराज की जय हो. जिनवाणी माता की जय हो. अहिंसा परमो धर्म की जय हो.